ನೀವು ವಾಪಸ್ಸನ್ನ ಮೀಟ್ ಮಾಡಿದ್ರೆ ಯಾವಾಗಾದ್ರೂ? I regret that. I really regret that. ನೋಡಕ್ಕೂ ಆಗಿಲ್ಲ. ನೋಡಿದೀನಿ, ಬಟ್ ಮುಖತಃ ಮಾತಾಡಿ ಪರಿಚಯ ಮಾಡಿ ನಮಸ್ಕಾರ ನನ್ನ ಹೆಸರು ಆಶಾ ಭಟ್ ಅನ್ನೋ ಅವಕಾಶ ಸಿಕ್ಕಿಲ್ಲ. ಎಲ್ಲಿ ನೋಡಿದ್ದು? ಒಂದು ಇವೆಂಟ್ ಅಲ್ಲಿ. ಸೊ ವೆರಿ ಅನ್ಫಾರ್ಚುನೇಟ್ ಥಿಂಗ್ ಅನ್ಸುತ್ತೆ ಪ್ರತಿಯೊಬ್ಬರಿಗೂ, ನಾಟ್ ಜಸ್ಟ್ ಕನ್ನಡ ಇಂಡಸ್ಟ್ರಿ, ಎಂಟೈರ್. ಬಟ್ ಇದ್ದಾರೆ ಅವ್ರು ನಮ್ಮಲ್ಲಿ, ಹಾಡುಗಳು ಇಲ್ಲಿವರೆಗೂ ಎವರ್ ಗ್ರೀನ್. ಹೌದು. ಮೂವೀಸ್, ಎವ್ರಿಥಿಂಗ್ ಓವರ್ ಆಲ್. ನನಗೆ ಬೇಜಾರಾಗ್ತಿದೆ ಇವಾಗ. ನಿಮ್ಗೆ ಒಂದು ಅವಕಾಶ ಸಿಕ್ಕಿಲ್ವಾ ಅವ್ರನ್ನ ಮೀಟ್ ಮಾಡೋವಂಥದ್ದು? ಹೋಪ್ಫುಲಿ ಅವ್ರ ಪ್ರೊಡಕ್ಷನ್ ಜೊತೆ ಒಂದ್ ದಿವಸ ಕೆಲಸ ಮಾಡೋ ಅವಕಾಶ ಸಿಗುತ್ತೆ. ದಟ್ ವಿಲ್ ಬಿ ಮೈ ಟ್ರಿಬ್ಯೂಟ್. ಎಸ್, ಅದಾಗ್ಬೇಕು. ಅದಾಗೆ ಆಗುತ್ತೆ. ಥ್ಯಾಂಕ್ ಯು. ನಾನು ವಿಶ್ ಮಾಡ್ತೀನಿ, ಹಾಗೆ ಆಗುತ್ತೆ. ನಾನು ಅಪ್ಪಸ ದೊಡ್ಡ ಅಭಿಮಾನಿಯಾಗಿ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಖಂಡಿತ ಅದಾಗುತ್ತೆ. ಆದ್ರೆ ಈಗ ಒಂದ್ ಸಣ್ಣ ಸೆಗ್ಮೆಂಟ್ ಇದೆ, ಅದೇನಂದ್ರೆ ನಿಮ್ಮ ಫ್ಲಾಶ್ ಬ್ಯಾಕ್ ಹೋಗೋಂತ ಸೆಗ್ಮೆಂಟ್. ಓಕೆ, ಪ್ಲೀಸ್ ನಮ್ಗೆ ಫೋಟೋ ತೋರಿಸ್ತೀರಾ ವಿಸ್ತಾರ? ಆಕ್ಚುಲಿ ನಿಮ್ಮ ರಂಗ ಪ್ರವೇಶ ಅನ್ಕೋತೀನಿ. ಇಲ್ಲಪ್ಪ, ಫಸ್ಟ್ ಸ್ಟೇಜ್ ರಿಸೈಟಲ್ ಇನ್ ಭರತನಾಟ್ಯಂ ಗಣಪತಿ ಪಂಡಲ್ ಮುಂದೆ ನಮ್ ಭದ್ರಾವತಿಯಲ್ಲಿ ನಮ್ಮ ಡಾನ್ಸ್ ಟೀಮ್ ಇಂದ ನಾನು ಭರತನಾಟ್ಯಂ ಕಲಿಬೇಕಾರೆ ನಾವಿಲ್ಲಿ ಯಾವಾಗ್ಲೂ ಪ್ರತಿ ವರ್ಷ ಪರ್ಫಾರ್ಮ್ ಮಾಡ್ತಿದ್ವಿ. ಅದ್ರಲ್ಲಿ ನಾನಿದು 1ನೇ ಕ್ಲಾಸ್ 2ನೇ ಕ್ಲಾಸ್ 1ನೇ ಕ್ಲಾಸ್ 2ನೇ ಕ್ಲಾಸ್ ಎಲ್ಲ ಇಷ್ಟು ಉದ್ದ ಇದ್ರಾ ನೀವು? ನಾನು ಸ್ವಲ್ಪ ಉದ್ದ ಇದ್ದೆ. ಅವಾಗ ಫಸ್ಟ್ ಡಾನ್ಸ್ ಪರ್ಫಾರ್ಮೆನ್ಸ್, ಐ ಥಿಂಕ್ ಪಿಳ್ಳಂಗೋವಿಯ ಚಲುವ ಕೃಷ್ಣನೋ ಏನೋ ಆ ಹಾಡ್ ಮೇಲೆ ಡಾನ್ಸ್ ಮಾಡಿ. ಹೌದು, ದೇವರದ್ದು ಒಂದು ಹಾಡ್ ಹಾಡ್ಸ್ಲೇ ಇಲ್ಲ ನಾನು. ನೋಡಿದ್ರ ತೊಂದ್ರೆ ಇಲ್ಲ, ನವರಸಗಳು ಈಗ ಹಾಡ್ಬೇಕು. ಅಯ್ಯೋ ಪ್ಲೀಸ್, ಒಂದು ಹಾಡು ದೇವ್ರದ್ದು ಶಾಂತಂ ಪಾಪಂ ಬಿಟ್ರೆ ನೋಡಿ. ನಮ್ಮ ಹುಡುಗಿ ಚೈಲ್ಡ್ಹುಡ್ ಹುಡುಗಿ ನೆನಪಿಸ್ತು ಇವಾಗ. ಇದು ಅಲ್ಲಿ ಡಾನ್ಸ್ ಮಾಡಿದಾಗಿತ್ತು. ಓಕೆ, ಹಂಗಾದ್ರೆ ಆ ಹಾಡ್ ಹಾಡಿ. ಇದೇ ಹಾಡ? ಒಂದೇ ಲೈನ್ ಹಾಡ್ಬಿಡ್ತೀನಿ. ಇದೆ ಇದು ಪಿಳ್ಳಂಗೋವಿಯ ಚಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ಈ ಹಾಡಿಗೆ ಮಾಡಿದ್ದು. ರಂಗ ಹಂಗೆ ಪ್ರತ್ಯಕ್ಷ ಆಗ್ಬಿಡ್ಬೇಕು. ಅಷ್ಟು ಚೆನ್ನಾಗಿದೆ ವಾಯ್ಸ್ ನಿಮ್ದು. ಥ್ಯಾಂಕ್ ಯು. ಎಸ್, ಹಂಗಾದ್ರೆ ಇದೆಲ್ಲ ಭದ್ರಾವತಿ ನೆನಪು? ಎಸ್, ಇದು ಭದ್ರಾವತಿ. ಈ ತರ ಎಲ್ಲ ಅಲಂಕಾರ ಮಾಡಿರೋದು ಯಾರು? ಇದು ನಮ್ಮ ಡಾನ್ಸ್ ಟೀಮ್ ಅಲ್ಲೇನೆ. ಮೇಕಪ್, ಹೇರ್, ಜ್ಯುವೆಲ್ರಿ ಎಲ್ಲ ಹಾಕಿದ್ದು. ಫೋಟೋ ತೆಗ್ದಿದ್ದು ನಮ್ಮ ಅಮ್ಮನೋ ನಮ್ಮ ಅಕ್ಕನೋ ಇಬ್ರಲ್ಲಿ ಒಬ್ರು ನಿಲ್ಸ್ಬಿಟ್ಟು. ನಂಗೆ ಆಕ್ಚುಲಿ ಪೋಸ್ ಮಾಡೋದು, ಫೋಟೋ ತೆಗೆಯೋದು ಇದುವರೆಗೂ ಅಷ್ಟಿಷ್ಟ ಇಲ್ಲ. ಅವ್ರದೇ ಇದು ಅನ್ಸುತ್ತೆ. ಸೋ ಸ್ವೀಟ್. ಎಸ್, ನೆಕ್ಸ್ಟ್. ವಾವ್, ಇದೆ ಅಲ್ಲ ನೀವಾಗ್ಲೇ ಮಾತಾಡಿದ್ದು NCC ಕ್ಯಾಂಡಿಡೇಟ್ ಆಗಿದ್ದ ನಾನಂತ. ಇದು YP ಶ್ರೀಲಂಕಾದಲ್ಲಿ ವಿ ಹ್ಯಾಡ್ ಅಫಿಷಿಯಲ್ ಡಿನ್ನರ್. ಎಲ್ಲ ಬೇರೆ ಬೇರೆ ಕಂಟ್ರೀಸ್, ಸಾಕ್ ಕಂಟ್ರೀಸ್ ಗಳಿಂದ ಡೆಲಿಗೇಟ್ಸ್ ನಾವು ಶ್ರೀಲಂಕಾದಲ್ಲಿ ಮೀಟ್ ಆಗಿದ್ದು. ಸಾಕ್ ಕಂಟ್ರೀಸ್. ಸೊ ಆವಾಗ ದಿಸ್ ವಾಸ್ ಅ ಮೆಡಲ್ ಗಿವನ್ ಟು ಮೀ. ಹೌದು, ಎಸ್, ಮೆಡಲ್ ಇಟ್ಕೊಂಡಿದ್ದಾರೆ. ಮೆಡಲ್ ಇಟ್ಕೊಂಡಿದ್ದಾರೆ. ಐ ಥಿಂಕ್ ಬೆಸ್ಟ್ ಆಲ್ ರೌಂಡರ್ ಪ್ರಶಸ್ತಿ ಬಂದಿತ್ತು ಅಲ್ಲಿ. ಸೊ ಅದನ್ನ ಕೊಡ್ತಾ ಇದ್ದಾರೆ. ನಾನು ಖುಷಿಯಲ್ಲಿ ತಗೊಳ್ತಾ ಇದ್ದೀನಿ. ಇಲ್ಲೂ ನೀವು ದೇಶನ ರೆಪ್ರೆಸೆಂಟ್ ಮಾಡಿದಿರಾ? ಎಸ್, ದಿಸ್ ಇಸ್ ದ ಫಸ್ಟ್ ಟೈಮ್. ಎಸ್, ಕರೆಕ್ಟ್. ಈಗ ಹೆಂಗ ಅನ್ಸುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ? ವಾವ್, ಅಡ್ಗೆ ಮಾಡ್ತೀರಾ? ಎಸ್, ನಂಗೆ ಇಷ್ಟ ಅಡ್ಗೆ. ಕುಕಿಂಗ್ ಇಷ್ಟನಾ? ಎಸ್, ಥೆರಪ್ಯೂಟಿಕ್. ಹೌದಾ? ನಂಗೆ ಅನ್ವೈಂಡ್ ಮಾಡೋದೇ, ನಾನು ಆರಾಮಾಗಿ ನನ್ನ ಅಡ್ಗೆ ನಾನೇ ಮಾಡ್ಕೊಂಡು ಐ ಫೈಂಡ್ ಇಟ್ ವೆರಿ ರಿಲ್ಯಾಕ್ಸಿಂಗ್. ಮ್ಯೂಸಿಕ್ ಆನ್ ಇರುತ್ತೆ ಕಿಚನ್ ಅಲ್ಲಿ, ಅಡ್ಗೆ ಮಾಡ್ತಾ ಇರ್ತೀನಿ. ಹಂಗಾದ್ರೆ ಅಡ್ಗೆ ಮಾಡ್ಬೇಕಾದ್ರೆ ಎಂತ ಹಾಡು ಕೇಳ್ತೀರಾ ಅಥವಾ ಜಾಜ್? ಪ್ಲೀಸ್. ಇಲ್ಲ, ಜಾಜ್ ಬರೀ ಮ್ಯೂಸಿಕ್ ಅಷ್ಟೇ, ಏನು ಸಾಂಗ್ ಇಲ್ಲ. ಅದು ಬಿಟ್ಟು ಹಂಗ್ ಹೇಳ್ಬೇಡಿ, ಸಾಂಗ್ ಪ್ಲೀಸ್. ಇಲ್ಲ, ಸೀರಿಯಸ್ಲಿ, ವೈಲ್ ಕುಕಿಂಗ್ ಐ ಜಸ್ಟ್ ಪ್ಲೇ ಜಾಜ್ ಮ್ಯೂಸಿಕ್, ವೆರಿ ಸ್ಲೋ ಜಾಜ್ ಅಂಡ್ ಅಷ್ಟೇ. ಅಲ್ಲ, ನೀವ್ ಯಾವ ಹಾಡು ಗುಣಗ್ತೀರಾ? ಅದೆಲ್ಲ ಗುಣಗಲ್ಲ, ನಾನ್ ಬಿಸಿ ಇರ್ತೀನಿ ಅಷ್ಟೇ, ಕೇಳ್ತಾ ಇರ್ತೀನಿ. ಅಡ್ಗೆ ಮಾಡ್ತಾ ಹಾಡು ಹೇಳಲ್ಲ, ಹಾಡ್ ನಡೀತಾ ಇರತ್ತೆ ಅಷ್ಟೇ. ಅಟ್ಲೀಸ್ಟ್ ಒಂದ್ ಈಗ ನಮ್ಗೋಸ್ಕರ ಕಿಚನ್ ಸಾಂಗ್. ಯಾಕೆಂದ್ರೆ ಅದಕ್ಕೂ ಇದೆ ರಾಜ್ಕುಮಾರ್ ಅವ್ರ ಸಾಂಗ್ ಇದೆ. ಅದು ನಂಗೆ ಲಿರಿಕ್ಸ್ ನಂಗೂ ನೆನಪಾಗ್ತಿಲ್ಲ.
ನಮ್ಮ ರಾಜ್ಕುಮಾರ್ ಅಪ್ಪಾಜಿ ಅವರು ಮಾಧವಿ ಅವ್ರಿಗೆ ಅಡ್ಗೆ ಮಾಡ್ತಾ ಗೊತ್ತಿಲ್ಲ ಮ್ಯಾಮ್ ಸಾಂಗ್ ಬಟ್ ದಟ್ಸ್ ಮೈ ಫೇವ್ರೆಟ್ ಪಲ್ಯ. ಯಾವ್ದದು? ಆಲೂಗಡ್ಡೆ. ಆಲೂಗಡ್ಡೆ ಪಲ್ಯನ? ಹೌದು. ನೀವು ಫಿಸಿಕ್ ಹೆಂಗ್ ಮೇಂಟೈನ್ ಮಾಡ್ತೀರಾ? ವರ್ಕೌಟ್ ಮಾಡ್ತೀನಿ. ಎಲ್ಲಾ ತಿಂತೀರಾ, ವರ್ಕೌಟ್ ಮಾಡ್ತೀರಾ? ಆದ್ರೂ ಕಿಚನ್ ಸಾಂಗ್ ಒಂದ್ ಹೇಳ್ಬೇಕು ನಾನು. ಏನು ಬರ್ತಾ ಇಲ್ವೇ? ಐ ಲವ್ ಲಿಸ್ನಿಂಗ್ ಟು ಜಾಜ್ ಮ್ಯೂಸಿಕ್. ವೆರಿ ರಿಲ್ಯಾಕ್ಸಿಂಗ್. ರಾತ್ರಿ ಅಡ್ಗೆ ಮಾಡ್ತಾ. ಅಲ್ಲ, ಅದು ರಾತ್ರಿ ಅಡ್ಗೆ ಮಾಡ್ಬೇಕಾರೆ ಅದು. ಈಗ ಅಡ್ಗೆ ಮಾಡಕ್ ಸಂಬಂಧ ಹಂಗ್ಬಿಟ್ಟಂಗ್ ಒಂದ್ ಹಾಡು. ಎನಿಥಿಂಗ್ ದಟ್ ಇಸ್ ಇನ್ ಪ್ಲೇ ಲಿಸ್ಟ್ ಬಿಡಿ. ಕಣ್ಣು ಹೊಡ್ಯಾಕನೆ ಹಾಕಿರ್ತೀನಿ ಅನ್ಸುತ್ತೆ. ಆಯ್ತು, ಅದನ್ನೇ ಹಾಡಿ. ಅದು ನನ್ನ ಫೇವ್ರೇಟ್ ಹಾಡು ಕೂಡ. ನೀವು ಅಲ್ಲಿ ಏನ್ ಚೆನ್ನಾಗಿ ಕಾಣಿಸಿದೀರಾ ಆ ಹಾಡಲ್ಲಿ, ಪ್ಲೀಸ್. ಕಣ್ಣು ಹೊಡಿಯಾಕ ಮೊನ್ನೆ ಕಲಿತಾನೆ ಗಲ್ಲ ಚಾಚಲೆ ಮಗನ, ನಿನ್ನ ನೋಡಿ ಹೆಂಗಿರಲಿ, ನಿನ್ನ ನೋಡಿ ಹೆಂಗಿರಲಿ. ಇನ್ನೊಂಚೂರು ಚೌಕಾಸಿ ಎಲ್ಲ ಮಾಡ್ಬಾರ್ದು. ಶ್ರೇಯಾ ಘೋಷಾಲ್ ಅವ್ರ ಹಾಡುಗಳನ್ನ ನಾನು ಅಟೆಂಪ್ಟ್ ಮಾಡೋದಿಲ್ಲ, ಬೇಡಪ್ಪ. ತುಂಬಾ ಅದ್ಭುತವಾಗಿ ಹಾಡಿದಾರೆ ಆ ಹಾಡು. ನಿಜ, ಅದು ನಿಜ. ನಾನು ಫಸ್ಟ್ ಟೈಮ್ ಅದ್ ಕೇಳಿದಾಗ ಐ ವಾಸ್ ಲಿಟ್ರಲಿ ನಾನು ಐ ಥಿಂಕ್ ಒಂದ್ ಕಾರಲ್ಲಿ ಬರ್ತಾ ಒಂದ್ 20 ಸತಿ ಅದೇ ಕೇಳ್ತಾ ಇದ್ದೇವೆ. ನಿಜವಾಗ್ಲೂ ಮ್ಯಾಜಿಕ್ ಅದು. ನಾನು ರಿಹರ್ಸ್ ಮಾಡ್ಬೇಕಾದ್ರೆ ನಂಗೆ ಇನ್ನೂ ಟ್ರ್ಯಾಕ್ ಬಂದಿರ್ಲಿಲ್ಲ ಶ್ರೇಯಾ ಅವ್ರದ್ದು. ಬಟ್ ಸಿಕ್ದಾಗ ಮಾತ್ರ ಐ ವಾಸ್ ಇನ್ ಲೈಕ್ ಅಂಡ್ ನಂಗೆ ಯಾವಾಗ್ಲೂ ಮುಂಚಿಂದ ಇತ್ತು ಒಂದ್ ಅವ್ರ ಹಾಡಿಗೆ ಏನಾರು ಒಂದ್ ನನ್ ಸಿನಿಮಾದಲ್ಲಿ ಒಂದು ಶ್ರೇಯಾ ಘೋಷಾಲ್ ಹಾಡಿರ್ಬೇಕು. ಹಾಡ್ಬಿಟ್ರು. ಐ ಥಿಂಕ್ ತರುಣ್ ಸರ್ ಅಂಡ್ ಉಮಾಪತಿ ಸರ್ ನಾನು ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಲದು ನನಗೆ ಕಣ್ಣು ಹೊಡಿಯಾಕ ಕೊಟ್ಟಿದ್ದಕ್ಕೆ ಅಲ್ವಾ. ಅಬ್ಸಲ್ಯೂಟ್ಲಿ ಇಟ್ ವಾಸ್ ದೇರ್ ಕಾಲ್. ಈಗ ನಮಗೊಂದ್ಸತಿ ಯಾವಾಗ ನಿಮ್ ಕೈ ರುಚಿ ತೋರ್ಸೋದು? ಈಗೇನ್ ಅದಕ್ಕೊಂದ್ ಬೇರೆ ಎಪಿಸೋಡ್ ಆಶಾ ಭಟ್. ಖಂಡಿತ ಅದೊಂದ್ ಎಪಿಸೋಡ್. ಇದು ಯಾರು ಕದಿಯಂಗಿಲ್ಲ, ನೀವ್ ಯಾರ ಜೊತೆನೂ ಹೋಗಂಗಿಲ್ಲ. ಇದು ಆನ್ ಸ್ಕ್ರೀನ್ ಕಮಿಟ್ಮೆಂಟ್. ಆಯ್ತಾ? ಓಕೆ, ನೆಕ್ಸ್ಟ್. ಅಲ್ಲ, ನಿಮ್ ಕಾಲ್ ಎಷ್ಟ್ ನೀಟಾಗಿ ಸಿಗ್ತಾ ಇದೆ ನೋಡಿ. ಹೈಟ್, ನಿಮ್ಮ ಹೈಟ್ ಸ್ವಲ್ಪ ಜಾಸ್ತಿನೇ ಆದ್ರೂ ಸೂಪರ್. ನಮ್ಮ ಅಣ್ಣನ್ ಬೈಕು. ನೀವ್ ಗಾಡಿ ಓಡಿಸ್ತೀರಾ ಹಾಗಾದ್ರೆ? ಯಾವ ವಯಸ್ಸಿಂದ ಗಾಡಿ ಓಡ್ಸಕ್ ಶುರು ಮಾಡಿದ್ದು? ಕಾಲ್ನೆಲ್ಲ ಟಚ್ ಆದಾಗಿಂದ. ಸೂಪರ್ ಆನ್ಸರ್ ಇದು. ಇಲ್ಲ, ಐ ಥಿಂಕ್ ಸೈಕಲ್ ಎಲ್ಲ ಮುಂಚೆನೇ ಸ್ಟಾರ್ಟ್ ಮಾಡಿದೆ. ಬೈಕು ನಮ್ಮ ಅಪ್ಪನ ಹತ್ರ ಫಸ್ಟ್ ಹೀರೋ ಹೊಂಡಾ ಇತ್ತು, ಆಮೇಲೆ ವಿಕ್ಟರ್. ಐ ಥಿಂಕ್ ನನ್ನ ಡ್ರೈವಿಂಗ್ ಲೈಸೆನ್ಸ್ ಟೆಸ್ಟ್ ನಾನು ವಿಕ್ಟರ್ ಅಲ್ಲೇ ಕೊಟ್ಟಿದ್ದೆ ಅನ್ಸುತ್ತೆ. ಕರೆಕ್ಟ್. ಆಲ್ಮೋಸ್ಟ್ ಒಂದು 6ನೇ ಕ್ಲಾಸಿಂದ. ಯಪ್ಪ ದೇವ, ಸೂಪರ್ ಇದು. ಈ ತರದೊಂದು ರೋಲ್ ಸಿಗ್ಬೇಕು ನಿಮ್ಗೆ. ಇವತ್ತೇ ನೀವೇ ಎಲ್ಲ ಲಿಸ್ಟ್ ಮಾಡಿ ಹೇಳ್ತಾ ಇದ್ದೀರಾ. ಹೇಳ್ತಿದ್ದೀನಿ ಅಂದ್ರೆ ನಿಮ್ಮನ್ನ ಹಿಂಗ್ ನೋಡಕ್ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಅಂದ್ರೆ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ ಇದು ನಿಮ್ಗೆ. ಥ್ಯಾಂಕ್ಸ್. ಅಲ್ವಾ? ಹೈಟ್ಗೆ, ಪರ್ಸನಾಲಿಟಿಗೆ ಎನಿವೇಸ್, ನಮ್ಮ ಬೇಡಿಕೆಗಳನ್ನ ದಯವಿಟ್ಟು ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ಮ್ಯೂಸಿಕ್ ಡೈರೆಕ್ಟರ್ಸ್ ಎಸ್ಪೆಷಲಿ ಎಲ್ರು ದಯವಿಟ್ಟು ಒಂಚೂರಾದ್ರೂ ಅಟೆನ್ಷನ್ ಪ್ಲೀಸ್. ಓಕೆ, ನೆಕ್ಸ್ಟ್. ಹೆಂಗೆ ಇದು? ಐ ಲವ್ ದಿಸ್ ಪಿಕ್ಚರ್. ಯಾವಾಗ್ಲೂ ನಾನು ಹಿಂಗೆ ನಮ್ಮ ಅಕ್ಕನ ಮೈ ಮೇಲೆ. ಶಿ ಈಸ್ ಮೋರ್ ಲೈಕ್ ಅ ಮದರ್ ಸಿಸ್ಟರ್ಗಿಂತ. ವಿ ಹ್ಯಾವ್ ಲೈಕ್ 8 year ಏಜ್ ಡಿಫರೆನ್ಸ್. ಸೊ ಯಾ, ಸಚ್ ಅ ಕ್ಯೂಟ್ ಪಿಕ್ಚರ್. ಹೆಂಗೆ ಅಕ್ಕ? ಹೆಂಗೆ ಅಮ್ಮ ತರ ಅಂದ್ರಿ? ಡೆಫಿನೆಟ್ಲಿ ಶಿ ಈಸ್ ಲೈಕ್ ನನಗೆ ಮನೆಯಲ್ಲೇನೆ ಒಂಥರ ಇನ್ಸ್ಪಿರೇಷನ್. ನಂಗೆಲ್ಲೂ ಹೊರಗೆ ನೋಡ್ಬೇಕು, ಇನ್ನೊಬ್ರನ್ನ ನೋಡಿ ಅವ್ರ ತರ ಆಗ್ಬೇಕು ಅಂತ ಅನ್ಸೇ ಇಲ್ಲ. ಐ ಥಿಂಕ್ ಅಕ್ಕ ಹ್ಯಾಸ್ ಬಿನ್ ದಟ್ ಬ್ಯಾರಿಯರ್ ಬ್ರೇಕರ್. ಮನೇಲಿ ಹೊರಗೆ ಫಸ್ಟ್ ಓದಕ್ ಹೋಗೋದ್ರಿಂದ ಇರ್ಬೋದು, ಅಥವಾ ಓದೋದ್ರ ಜೊತೆಗೆ ಅವಳು ಶಿ ಈಸ್ ಆಲ್ಸೋ ವೆರಿ ಬ್ರಿಲಿಯಂಟ್ ಡಾನ್ಸರ್. ಸೊ ಅದನ್ನು ಅಕ್ಕ ಎಷ್ಟು ಮಲ್ಟಿ ಟಾಸ್ಕ್ ಇನ್ ಮ್ಯಾನೇಜ್ ವೆರಿ ವೆಲ್. ಸೊ ನಂಗೆ ಅಕ್ಕಂಗಾಗತ್ತೆ, ನಾನು ಮಾಡ್ಬೋದು ಅಂತ ನಂಗೆ ಮುಂಚಿಂದಾನೇ ನಾನು ಮಾಡ್ಬೋದು ಅಂತ. ಸೊ ಎಕ್ಸಾಮ್ಸ್ ಬಂದ್ರೆ ಇದು ನಂಗೆ ಹೆದರಿಕೆ ಆಗ್ತಾ ಇರ್ಲಿಲ್ಲ ಅಷ್ಟಿಷ್ಟು. ಅಯ್ಯೋ ಏನೋ ಒಂದ್ ಮಾಡೋದಕ್ಕೆ ಇನ್ನೊಂದು ಬಿಟ್ಬಿಡ್ಬೇಕೇನೋ ಅನ್ನೋ ಮೈಂಡ್ ಸೆಟ್ ಇರ್ಲಿಲ್ಲ. ದಟ್ ಥ್ಯಾಂಕ್ಸ್ ಟು ಹರ್. ಶಿ ಇಸ್ ಆಲ್ವೇಸ್ ಲೈಕ್ ಒಂಥರ ಲೀಡರ್. ಅವಳ ಹಾದಿ, ಅವಳು ನಡೆಯೋದು, ಅವಳು ಸ್ಕೂಲ್ ಲೀಡರ್ ಆಗಿದ್ಲು. ನಂಗೂ ಅವಾಗ್ಲೂ ಒಂದ್ಸತಿ ನಾನ್ 10ನೇ ಕ್ಲಾಸಿಗೆ ಹೋದಾಗ ನಾನು ಅಕ್ಕನ್ ತರ ಈ ತರ ಆಗ್ತೀನಿ ಅಂತ ನಂಗೆ ಅವಾಗಿಂದ ಒಂದು ಆಸೆ. ನಮ್ಮ ಐ ಥಿಂಕ್ ಫ್ಯಾಮಿಲಿಯಲ್ಲಿ ಶಿ ಇಸ್ ದ ಫಸ್ಟ್ ಒನ್ ಟು ವೆಂಚರ್ ಔಟ್. US ಹೋಗಿ ಅಲ್ಲಿ ಓದಿ ಅಂಡ್ ದ ಅಮೌಂಟ್ ಆಫ್ ವರ್ಕ್ ದಟ್ ಶಿ ಡಸ್, ಎಲ್ಲರಿಗೂ ಜನಸೇವೆ, ಎವ್ರಿಥಿಂಗ್. ಐ ಥಿಂಕ್ ಅಕ್ಕ ಇಸ್ ಅ ರೋಲ್ ಮಾಡೆಲ್. ನೀವ್ ಏನೇನ್ ಮಾಡ್ತಿದ್ದೀರ ಅದೆಲ್ಲ ಅವರು ಮಾಡಿದಾರೆ. ಅದಕ್ಕೆ ಬಿಡಿ, ಹಿಂಗೆ ಮನೆಯಲ್ಲ ಇರ್ಬೇಕಾದ್ರೆ ಫಸ್ಟ್ ಒಂದ್ ದಾರಿ ಇರುತ್ತೆ, ಆ ದಾರಿನಲ್ಲಿ ನಡ್ಕೊಂಡು ಹೋಗ್ಬಿಟ್ಟಿದ್ದೀರಾ ನೀವು. ಅಕ್ಕ ಇಸ್ ಲೈಕ್ ಬಟ್ ನಾವ್ ಸ್ಮಾಲ್ ಟೌನ್ ಗಳಲ್ಲಿ ಇತ್ಕೊಂಡು ನಾವೇನು ಮಾಡಕ್ ಆಗಲ್ಲ ಅನ್ನೋರ್ಗೆ
ನೀವು ದೊಡ್ಡ ಎಕ್ಸಾಂಪಲ್. ಏನ್ ಬೇಕಾದ್ರೂ ಮಾಡಬಹುದು, ನಾವು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಸ್ಪರ್ಧಿಸಬಹುದು. ಅದು ಮೈಂಡ್ ಸೆಟ್ ಆಯ್ತಾ, ಬಿಕಾಸ್ ನಿಮಗೆ ಮನೆಯಿಂದ ಇಲ್ಲ ಇದು ಚಿಕ್ಕೂರು, ಇಲ್ಲಿ ಫೆಸಿಲಿಟೀಸ್ ಇಲ್ಲ, ಆಪರ್ಚುನಿಟೀಸ್ ಸಿಗಲ್ಲ ಅಂತ ಒಂದು 10 ಸತಿ ಹೇಳಿದ್ರೆ ಅಂದ್ರೆ ಇಂಪ್ರೆಷನಬಲ್ ಮೈಂಡ್ಸ್ ಅಂತಾರಲ್ವಾ, ಬೆಳೀತಾ ಹೋದಂಗೆ ಪ್ರಾಬಬ್ಲಿ ನನ್ ಕಾಲು ಇಷ್ಟೇ ಚಾಚಕ್ಕಾಗುತ್ತೇನೋ ಅನ್ನೋ ಇಲ್ಯೂಷನ್ ಬಂದ್ಬಿಡುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ನಿಮ್ಮ ಸಿಟಿನ, ನಿಮ್ಮ ಪ್ರೀವಿಯಸ್ ಲೈಫನ್ನ, ನಿಮ್ಮ ಎನ್ವೈರ್ಮೆಂಟ್ನ ಡೋಂಟ್ ಲೆಟ್ ಇಟ್ ಡಿಫೈನ್ ಯು. ಅದ್ರ ಹೊರತಾಗೂ ಮುಂದೆ ಹೋಗಿ ಜಗತ್ತಿನ್ನು ದೊಡ್ಡ ಇದೆ, ಎಷ್ಟೇ ಕಷ್ಟಪಟ್ಟು ಗುರಿ ಇದ್ದು ಛಲ ಇದ್ರೆ ಮಾಡಕ್ಕಾಗತ್ತೆ ಡೆಫಿನೆಟ್ಲಿ. ಸಣ್ಣೂರು ದೊಡ್ಡೂರು ಅಂತದ್ ಏನಿಲ್ಲ, ಆ ತರದೆಲ್ಲ ತಲೆಯಲ್ಲಿರೋದಷ್ಟೇ. ಊರೇ, ಊರ್ ಮೇಲೆ ಪ್ರೀತಿನೂ ಇದೆ. ನನಗೆ ಇನ್ನೂ ಭದ್ರಾವತಿಗೆ ಹೋದ್ರೆ ಅಷ್ಟು ಪ್ರೀತಿ ಮಾಡ್ಕೊಳ್ತಾರೆ. ನನಗೆ ನನ್ನ ಜನರು ನಮ್ಮವರು ಅನ್ನೋ ಅಭಿಮಾನ. ಭದ್ರಾವತಿ ನನಗೆ ಸುಮಾರು ಕೊಟ್ಟಿದೆ. ನಾನು ಓದಿದ್ದು 10ನೇ ಕ್ಲಾಸ್ವರೆಗೆ ಬೆಳೆದಿದ್ದು, ನನ್ನ ಡಾನ್ಸ್ ಕ್ಲಾಸಸ್ ಎಲ್ಲ ಅಲ್ಲಿಂದನೇ ಬಂದಿದ್ದು. ಸೊ ಅದಿದೆ ಡೆಫಿನೆಟ್ಲಿ. ನಾವ್ ಎಲ್ಲಿಂದ ಎಲ್ಲಿಗೆ ಹಾರ್ಲಿ ಬೇರ್ನ ಯಾವತ್ತೂ ಮರಿಬಾರ್ದು. ಹಾರೋದ್ರಿಂದ ಯಾರು ನಿಲ್ಲಿಸ್ತಾ ಇಲ್ಲ ಅಲ್ವಾ, ಹಾರ್ಬೇಕು, ವಾಪಸ್ ಬರ್ಬೇಕು. ಇರ್ಲಿ, ನಮ್ ರೂಟ್ಸ್ ನಮಗ್ ಗೊತ್ತಿರ್ಬೇಕು, ಅಭಿಮಾನ ಮನ್ಸಲ್ಲಿ ಇರ್ಬೇಕು ಅಷ್ಟೇ. ನೆಕ್ಸ್ಟ್ ಫೋಟೋ ಪ್ಲೀಸ್. ಐ ಥಿಂಕ್ ಸೊ ಇದ್ರ ಸೀರಿಯಸ್ ಇದೆ, 1-2-3 ಫೋಟೋ ಇದೆ, ಪ್ಲೀಸ್ ತೋರಿಸಿ. ಅಯ್ಯಪ್ಪ, ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದೀರಾ. ಆ ಕಿರೀಟ ಇಟ್ಕೊಳ್ಳೋದೇ ಒಂದು ಖುಷಿ. ಇದೆಲ್ಲಿದು? ಭದ್ರಾವತಿ ಮನೆ ಹೊರಗೆ ಗೆದ್ದಿದ್ದ ದಿವಸ ಎಲ್ರು ಬಂದಿದ್ರು. ಅಲ್ಲಿ ಗೆದ್ದು ಬಿಟ್ಟು ಅಲ್ಲಿಂದ ನೀವು ಒಂದಿನ ಆದ್ಮೇಲೆ ಬಂದಿದ್ದ ಅಲ್ಲಿಗೆ? ಇಲ್ಲ, ಪೋಲೆಂಡ್ ಅಲ್ಲಿಂದ 1 ವಾರ ಆದ್ಮೇಲೆ ಇಂಡಿಯಾಗ್ ಬಂದೆ. 1 ವಾರ ಪೂರ್ತಿ ಅಲ್ಲೇ ಇದೆ. ಅಲ್ಲಿ ಮೀಡಿಯಾ ಇಂಟರಾಕ್ಷನ್ಸ್ ಅದೆಲ್ಲ ಇತ್ತು. ಅಲ್ಲಿ ಯುರೋಪ್ ಅಲ್ಲಿ ಮುಗಿಸ್ಬಿಟ್ಟು ಇಂಡಿಯಾಗ್ ಬಂದು ಇಲ್ಲಿ ಹೋಮ್ ಕಮಿಂಗ್ ಆಯ್ತು. ಮುಂಬೈ ಫಸ್ಟ್, ಆಮೇಲೆ ಬೆಂಗಳೂರು, ಆಮೇಲೆ ಫೈನಲಿ ಭದ್ರಾವತಿ. ಇದು ಫಿನಾಲೆ ದಿವಸ, ಗೆದ್ದಿದ್ದ ದಿವಸ ಪಿಕ್ಚರ್. ಅಳು ಬಂದಿತ್ತ? ಐ ಥಿಂಕ್ ದ ಫಸ್ಟ್ ಟೈಮ್ ಐ ಕ್ರೈಡ್ ಇನ್ ಪಬ್ಲಿಕ್, ಐ ಥಿಂಕ್ ಅದೇ ಅನ್ಸುತ್ತೆ, ಸ್ಟೇಜ್ ಮೇಲೆ. The whole world saw it. ಸಂತೋಷದ ಆನಂದ ಬಾಷ್ಪ. ತುಂಬಾ ಓವರ್ವೆಲ್ಮಿಂಗ್ 30 days ಇತ್ತು. ದಿನ ನಿದ್ರೆ ಇರ್ಬೋದು, ಎವ್ರಿಥಿಂಗ್ ತುಂಬಾ ಹೆಲ್ಡ್ ಅಪ್ ಇರುತ್ತಲ್ವಾ. ಫೈನಲ್ ಡೇ ಐ ವಾಸ್ ಲೈಕ್ ಅಬ್ಬಾ ಅಂತೆಲ್ಲ ಬಂದ್ಬಿಡ್ತು ಅನ್ಸುತ್ತೆ ಅವ್ರಿಗೆ. ಇನ್ ನನಗೆ ನಂಬಕ್ಕೆ ಆಗ್ತಿಲ್ಲ, ನನ್ನ ತಲೆ ಮೇಲೆ ಕಿರೀಟ ಇದೆ ಅಂತ ಬರ್ಬೇಕು. ಇಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಖುಷಿ ಪಟ್ಟಿದ್ರು, ಬೆನ್ ತಟ್ತಾ ಇದ್ರು. ಐ ಮೇಡ್ ಅ ಲಾಟ್ ಆಫ್ ಫ್ರೆಂಡ್ಸ್ ಪ್ಯಾಜೆಂಟ್ ಅಲ್ಲಂತೂ. ಒಬ್ರೊಬ್ರು ಒಂದೊಂದ್ ದೇಶದಿಂದ. ಅಲ್ಲಿ ನನ್ನ ಪಕ್ಕದಲ್ಲಿ ಗವಾನ್ ಇದ್ದಾಳೆ, ಅಲ್ಲಿ ಮಿಸ್ USA, ಈ ಕಡೆ ಮಿಸ್ ಥೈಲ್ಯಾಂಡ್, ಆಲ್ ಲೈಕ್ ಪೋರ್ಟೊರಿಕೋ ಆನ್ ಟು ಮೈ ಎಕ್ಸ್ಟ್ರೀಮ್ ಲೆಫ್ಟ್. ಸೊ ದೇರ್ ಆಲ್ ವೆರಿ ಗುಡ್ ಫ್ರೆಂಡ್ಸ್. ಈಗ ಅಷ್ಟು ಜನರ ಜೊತೆ ಬೆರೆಯುವಾಗ ಈಗ ಒಬ್ಬೊಬ್ರದ್ದು ಒಂದೊಂದು ಪರ್ಸನಾಲಿಟಿ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಇದು. ನೀವೆಲ್ಲ ಹೆಂಗೆ ಮಿಕ್ಸಪ್ ಆದ್ರಿ, ಅಥವಾ ಹೆಂಗೆ ನೀವು ಬ್ಲೆಂಡ್ ಆಗಿದ್ರಿ ಅಲ್ಲಿ? ಇವಾಗ ಎಲ್ಲಾರ ಜೊತೆನೂ ಫ್ರೆಂಡ್ಸು ಹಂಗೆ ಅಂತ ಹೇಳಕ್ಕಾಗಲ್ಲ, ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಬಟ್ ಗ್ರೂಪ್ ಆಫ್ ಪೀಪಲ್ ಲೈಕ್ ನಿಮ್ ರೂಮ್ಮೇಟ್ಸ್ ಇರ್ಬೋದು. ಇವಾಗ ಹೆಂಗಂದ್ರೆ ಅಲ್ಲಿ ಎಲ್ಲರೂ ಹೋಗ್ಬೇಕಂದ್ರೆ ಒಂದೊಂದು ಬಸ್ಸಲ್ಲಿ ಎಷ್ಟು 20 people ಈ ತರ ಹಾಕಿರ್ತಾರೆ. ಸೊ ನಾವು ವಿ ಸ್ಟಾರ್ಟೆಡ್ ಆಫ್ ವಿತ್ ನಮ್ ಕಂಟ್ರಿ ಕಲ್ಚರ್, ಅದು ಇದು ಎಕ್ಸ್ಚೇಂಜ್ ಮಾಡ್ಕೊಂಡು, ಹಾಡ್ ಹೇಳ್ಕೊಂಡು, ದೆನ್ ಹಂಗೆ ಯು ಕ್ಲಿಕ್ ಅಲ್ಲ, ಯು ಕ್ಲಿಕ್ ವಿತ್ ಸರ್ಟನ್ ಪೀಪಲ್. ಅದಕ್ಕೇನು ರೀಸನ್ ಇಲ್ಲ ಹೆಂಗೆ ಯಾಕೆ ಅಂತ. ಸೊ ದಿಸ್ ಇಸ್ ಮೈ ಬಂಚ್. ಗೆದ್ದ ತಕ್ಷಣ ಬಂದ್ಬಿಟ್ಟು ಖುಷಿ, ಅವ್ರು ನನ್ಕಿಂತ ಜಾಸ್ತಿ ಅವ್ರು ಖುಷಿ ಪಟ್ರು, ನೀನ್ ಗೆದ್ದೆ ಅಂತ. ನಂಗೆ ಅದೇ ಒಂಥರ ಇನ್ನೊಂಥರ ಇಟ್ಸ್ ಅ ಫೀಲಿಂಗ್. ಬಿಕಾಸ್ ಇದೇ ಕ್ರೌನಿ ಪಾಪ ಎಲ್ರೂ ಕಂಪೀಟ್ ಮಾಡ್ತಾ ಇದ್ದಿದ್ದು, ಎವ್ರಿಬಡಿ ವಾಂಟ್ಸ್ ದ್ಯಾಟ್. ಬಟ್ ಅದನ್ನ ಸೈಡಿಗೆ ಇಟ್ಬಿಟ್ಟು ಅವ್ರು ಬಂದ್ ಪಾಪ ಎಲ್ಲ ಖುಷಿ ಪಟ್ಟಿದ್ರು. ದಟ್ ವಾಸ್ ಇಂಡೀಡ್ ಅ ಗುಡ್ ಥಿಂಗ್. ಈ ವಿಷಯಕ್ಕೆ ನೀವ್ ಹಿಂಗೆ ಯಾರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅನ್ಸುತ್ತೆ? ಯಾವ್ದಕ್ಕೆ? ಈ ಒಂದ್ ಕ್ರೌನ್ ಗೆಲ್ಲೋದಕ್ಕೆ, ಅಥವಾ ಒಂದ್ ಯಾರನ್ನೋ ರೋಲ್ ಮಾಡಿರ್ತಾರೆ ಇವ್ರಿಗೆ ನಾನು, ಅಥವಾ ಗಾಡ್ ಫಾದರ್ ತರ ನೀವು ಥ್ಯಾಂಕ್ಸ್ ಹೇಳೋದಾದ್ರೆ ಯಾರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀರಾ? ಪ್ಯಾಜೆಂಟ್ ಅಲ್ಲಿ ನಂಗೆ ಯಾರು ಗಾಡ್ ಫಾದರ್ ಇರ್ಲಿಲ್ಲ. ಡೆಫಿನೆಟ್ಲಿ ನಂಗೆ ಇಲ್ಲಿ ಕಳ್ಸಿದಕ್ ನನ್ನ ಅಮ್ಮ ಅಪ್ಪ ಅಕ್ಕಂಗೆ ಥ್ಯಾಂಕ್ ಯು ನಾಟ್ ಲೈಕ್ ಪ್ರೊಫೆಷನಲ್ ಗಾಡ್ ಫಾದರ್ಸ್, ಬಟ್ ಎಸ್ ಅವರೇ 3 ಜನ. ಸೊ ಸ್ವೀಟ್. ನೆಕ್ಸ್ಟ್ ಕ್ರೌನಿಂಗ್ ಫಸ್ಟ್ ಫಿಲ್ಮ್ ಫೇರ್ಗೆ ನಾನು ಆಲಿಯಾ ಭಟ್ ಅವರಿಗೆ ಅವಾರ್ಡ್ ಕೊಡ್ತಾ ಇದ್ದೆ. ಐ ಥಿಂಕ್ ಇಟ್ ವಾಸ್ ಫಾರ್ ಹೈವೇ, ಇನ್ಕ್ರೆಡಿಬಲ್ ಪರ್ಫಾರ್ಮೆನ್ಸ್. ಅವಾಗ ಫಸ್ಟ್ ಫಿಲ್ಮ್ ಫೇರ್ ನಾನು ಅಟೆಂಡ್ ಮಾಡಿದ್ದೆ. ಹೆಂಗಿತ್ತು ಫಿಲ್ಮ್ ಫೇರ್? ಅವಾಗ ಇಂದಕ್ಕೂ ಈಗ ಅವರೇ ಇಲ್ಲಿಗೆ ಬರೋ ಅಂತ ಒಂದು ಹಂತಕ್ಕೆ ಬರ್ತಾ ಇದೀವಿ ನಾವು ಕನ್ನಡ ಇಂಡಸ್ಟ್ರಿ ಅವರು. ಸೊ ನಿಮ್ಗೆ ಹೆಂಗ ಅನಿಸ್ತು ಸ್ಟೇಜ್ ಶೇರ್ ಮಾಡಿದಾಗ? ಖುಷಿ ಇತ್ತು. ನಾನು ಫಿಲ್ಮ್ ಫೇರ್ ಎಲ್ಲ ಐ ಥಿಂಕ್ ಸೋನಿ ಟಿವಿಯಲ್ಲಿ ಬರ್ತಾ ಇತ್ತು. ನಾನು ಸ್ಕೂಲಲ್ಲೆಲ್ಲ ಓದ್ಬೇಕಿದ್ರೆ ಸಂಡೇಸ್ ಟೆಲಿಕಾಸ್ಟ್ ಮಾಡೋರು. ಫ್ರಮ್
ಟಿವಿಯಿಂದ ಈ ಕಡೆ ನೋಡೋದಕ್ಕೂ ಅಲ್ಲಿ ರೆಡ್ ಕಾರ್ಪೆಟ್ ನಡೆದ್ಬಿಟ್ಟು ಸ್ಟೇಜ್ ಮೇಲೆ ಹೋಗೋದಕ್ಕೂ ಐ ಫೆಲ್ಟ್ ಲೈಕ್ ಓಕೆ ಜರ್ನಿ ಬಹಳ ಚೆನ್ನಾಗಿತ್ತು. ಸ್ವೀಟ್. ಓಕೆ, ಸಿನಿಮಾದ ನಂಗೆ ಗೊತ್ತು, ಬಟ್ ಅಂದ್ರೂ ಸ್ಟಿಲ್ ನಾನು ಕೇಳ್ತಿದ್ದೀನಿ, ಸಿನಿಮಾದ ಒಂದು ಜರ್ನಿ ಅಥವಾ ಗ್ರಾಫ್ಗೆ ಏನೆಲ್ಲ ಪ್ಲಾನ್ಸ್ ಇದೆ, ಅಥವಾ ಪ್ಲಾನ್ಸ್ ಹೇಳಲ್ಲ ನೀವು, ಬಟ್ ಅಂದ್ರೂ ಒಂದ್ಸತಿ ನಾನು ಕೇಳೋ ಧರ್ಮ ಕೇಳ್ಬಿಡ್ತೀನಿ. ಆಬ್ವಿಯಸ್ಲಿ ತೆಲುಗುದ್ ಒಂದು ಸಿನಿಮಾ ಮಾಡಿದ್ರಿ ಕೂಡ, ಅಂಡ್ ಯಾಕೆ ಎಲ್ಲೂ ಮಾತಾಡಲ್ಲ ಅಂತೀರಾ ಅದ್ರ ಬಗ್ಗೆ ಆಗ್ಲಿ, ಬೇರೆ ವಿಷಯಗಳ ಬಗ್ಗೆ ಆಗ್ಲಿ? ಇಲ್ಲ, ನಾನ್ ಒರಿದೇವಡ ಕೂಡ ಐ ಥಿಂಕ್ ರಿಲೀಸ್ ಆಗೋವರೆಗೂ ನಾನು ಸುಮ್ಮನೆ ಇದ್ದೆ. ನನ್ನ ಕೆಲಸ ಮುಗಿಸೋವರೆಗೂ ಐ ಡೋಂಟ್ ಪ್ರಿಫರ್ ಟಾಕಿಂಗ್ ಅಬೌಟ್ ಇಟ್. ಜನರಲಿ ಅದನ್ನ ನೀವು ಐ ಡೋಂಟ್ ನೋ ಸೂಪರ್ಸ್ಟಿಷನ್ ಅಂತಿರೋ, ಜಿಂಕ್ಸ್ ಆಗತ್ತೆ ಅಂತಿರೋ, ನನ್ಗೆ ಫಸ್ಟ್ ಕೆಲಸ ಮುಗಿದ್ ಬಿಡ್ಬೇಕು, ಆಮೇಲೆ ಮಾತು ಬರ್ಲಿ, ಮೊದ್ಲೇ ಮಾತಾಡಲ್ಲ. ದಟ್ ಇಸ್ ಒನ್ ಥಿಂಗ್ ನಾನು ಪರ್ಸ್ನಲಿನೂ ಪ್ರಿಫರ್ ಮಾಡ್ತೀನಿ. ಆದ್ರೂ ಹೊರತಾಗಿ ಈಗ ಲೈಕ್ ಆಬ್ವಿಯಸ್ಲಿ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಇಂದ ಗೋ ಸಿಗ್ನಲ್ ಬರ್ಬೇಕಲ್ವಾ, ಮಾತಾಡಿ ಪ್ರಾಜೆಕ್ಟ್ ಬಗ್ಗೆ ಅಂತ. ಅದು ಇಲ್ಲದೆ ಹೊತ್ತು ಆಬ್ವಿಯಸ್ಲಿ ಆಮ್ ಟೀಮ್ ಪ್ಲೇಯರ್. ಕರೆಕ್ಟ್. ಸೊ ಅದು ಒರಿದೇವಡ ವಾಸ್ ಅ ಬ್ಲಾಕ್ ಬಸ್ಟರ್. ಗುಂಡೆಲೋನ ಎಲ್ರಿಗೂ ಇಷ್ಟ ಆಯ್ತು, ಡ್ಯಾನ್ಸ್ ಮಾಡಿದ್ದಾರೆ, ತುಂಬಾ ಖುಷಿ ಆಯ್ತು. ಅಲ್ಲೊಂದಾಯ್ತು, ಕನ್ನಡನೂ ಎಲ್ರಿಗೂ ಇಷ್ಟ ಆಯ್ತು. ಇನ್ ನೆಕ್ಸ್ಟ್ ಇದಿದೆ, ಬರ್ತಾ ಇದೆ ಅಂತ ಅಷ್ಟೇ ಹೇಳ್ತೀನಿ. ಇನ್ನು ಜಾಸ್ತಿ ಮಾಹಿತಿ ಕೊಡಕ್ ಆಗಲ್ಲ. ಜಾಣೆ ಜಾಣೆ ನಮ್ ಹುಡುಗಿ, ತುಂಬಾ ಜಾಣೆ. ಓಕೆ, ಈಗ ಒಂದ್ ಹಾಡು ಅದನ್ನ ನಾನು ನಿಮ್ಮ ಕಂಠಸಿರಿಯಿಂದ ಕೇಳಲೇಬೇಕು. ಇದನ್ನ ರಿಜೆಕ್ಟ್ ಮಾಡಂಗೇ ಇಲ್ಲ ನೀವು. ಏನು ಶಿವನ್ಗೆ ಒಂದು ಪೂಜೆ ಮಾಡ್ಬೇಕಾದ್ರೆ ನಾವು ಅದೆಷ್ಟು ಖುಷಿಯಿಂದ ಈ ಹಾಡನ್ನ ಕೇಳ್ತೀವಿ, ಅಷ್ಟೆಲ್ಲ ಫೇಮಸ್ ಆಗಿರುವಂತ ಹಾಡು. ಸೊ ನಮ್ಮ ನೋಡಿ, ನನ್ಗೆ ಲಿರಿಕ್ಸ್ ಮರ್ತೋಯ್ತೀವಿ. ಸೋಜುಗಾದ. ಅಯ್ಯಪ್ಪ, ಇಲ್ಲ, ಇದು ಮೆಲೋಡಿ ವಾಯ್ಸ್ ಇದ್ರೂನು ನೋಡುವ, ಇದೊಂದು ಹಾಡು ನಿಮ್ಮಿಂದ ಕೇಳುವ. ಜನರಲಿ ಚಕ್ಲು ಮಟ್ಟ ಹಾಕೊಂಡು ಕುತ್ಕೊಂಡು ಐ ಪ್ರಿಫರ್ ದ್ಯಾಟ್. ಇಟ್ಸ್ ಅ ವೆರಿ ಹೈ ಪಿಚ್ ಭಾವಾಭಿನಯನು ನೀವು ಅಷ್ಟೇ ಚೆನ್ನಾಗಿ ಮಾಡ್ತೀರಾ. ಅದ್ ಹೆಂಗ್ ಸಾಧ್ಯ? ಭರತನಾಟ್ಯ ಕಲಾವಿದರಿಗೆ ಕೂತತ್ರನೇ ಹಿಂಗ್ ಮಾಡೋದು ತುಂಬಾ ಈಸಿ ಅನ್ಸುತ್ತೆ ಮೇ ಬಿ. ಅದ್ ಎಷ್ಟು ಚೆನ್ನಾಗಿ ಫೇಸ್ ಎಲ್ಲ ಇಡೀ ಸಾಂಗ್ ದಿದ್ ಬರ್ಬೇಕು, ಅಷ್ಟು ಚೆನ್ನಾಗಿ. ನಾನು ಎಲ್ಲೋ ಒಂದ್ ಕಡೆಗೆ ಅದ್ ವಿಡಿಯೋ ನೋಡ್ದೆ ನಾನು. ಯಾವ್ದೋ ಸಾಂಗಿಗೆ ನೀವ್ ಎಷ್ಟ್ ನೀಟಾಗಿ ಭಾವಾಭಿನಯ ಮಾಡಿದ್ರ, ಬರೀ ಕೂತತ್ರನೇ. ಸೊ ಅಂತದ್ ಒಂದ್ ಸಿಚುಯೇಷನ್ ಅಲ್ಲಿ ನಾನು ಲೈವ್ ಅಲ್ಲಿ ನೋಡ. ಅಯ್ಯೋ ಪ್ಲೀಸ್ ಇಲ್ಲ, ಅದಕ್ಕೆ ಜನರಲಿ ನಾನು ಅದಕ್ಕೆ ಭರತನಾಟ್ಯಂ ನಮಸ್ಕಾರ ಎಲ್ಲ ಮಾಡಿ, ಇಟ್ಸ್ ಅ ಪ್ರಾಸೆಸ್, ಅದು ಕಲೆ ಪ್ರಾಸೆಸ್. ಅದು ನಾನು ಹೀಗೆ ಚಪ್ಪಲಿ ಹಾಕಿ ಕೂತು ಎಲ್ಲ ಅದು ಸರಿ ಇರೋದಿಲ್ಲ. ಅದಕ್ಕೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ, ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ, ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಥ್ಯಾಂಕ್ ಯು. ಲವ್ ಯು. ಎಷ್ಟು ಚಂದ ಹಾಡಿದ್ರಿ. ಫೈನಲ್ ಸ್ಟೇಜ್ ಅಲ್ಲಿ ಇದ್ದೀವಿ. ನೀವು ಕನ್ಸ್ ಕಾಣ್ತೀರಾ? ಡೇ ಡ್ರೀಮಿಂಗ್ ಅಥವಾ ನಿದ್ರೆ ಅಲ್ಲ? ಹಂಗಲ್ಲ, ಡೇ ಡ್ರೀಮಿಂಗ್ ಅಥವಾ ಏನೋ ಒಂದು ಇಂಥದ್ದಾಗ್ಬೇಕು ಇಂಥದ್ ಮಾಡ್ಬೇಕು ಅನ್ನೋ ಕನ್ಸು ಯಾವಾಗ್ಲೂ? ಕನ್ಸಕ್ಕಿಂತ ದೂರದೃಷ್ಟಿ ಇಟ್ಟಿರ್ತೀನಿ, ಈ ತರದೊಂದು ಆದ್ರೆ ಚೆನ್ನಾಗಿರತ್ತೆ ಅಂತ. ಹೌದಾ? ಅಷ್ಟೇ. ಮತ್ತೆ ಬ್ರ್ಯಾಂಡೆಡ್ ಗರ್ಲ್ ನೀವು? ಅಂದ್ರೆ ಎಲ್ಲದಕ್ಕೂ ಬ್ರ್ಯಾಂಡೇ ಬೇಕು ಅಂತ ಅನ್ನುವಂತ? ಹಂಗೇನಿಲ್ಲ. ನನಗೆ ಎಸ್ಥೆಟಿಕ್ ಸೆನ್ಸ್ ಅಂದ್ರೆ, ನನಗೆ ಪರ್ಸನಲಿ ಐ ಲೈಕ್ ಟು ಕೀಪ್ ಇಟ್ ಸಿಂಪಲ್. ನನ್ನ ಪರ್ಸನಾಲಿಟಿಗೆ ಏನ್ ಸೂಟ್ ಆಗತ್ತೋ ಅದು ಬ್ರ್ಯಾಂಡು ಇರ್ಬೋದು ಅಥವಾ ಲೋಕಲ್ ಇರ್ಬೋದು, ಐ ವೇರ್ ಇಟ್. ಎಸ್, ನನಗದು ಇಷ್ಟ ಆಗ್ಬೇಕಷ್ಟೇ. ಪರ್ಸನಲ್ ಆಗಿ ನಿಮಗೆ ಇಂಥದ್ದೊಂದು ಕನ್ಸು ಅಂದ್ರೆ ಇಂಥದ್ದೊಂದು ಬ್ರ್ಯಾಂಡಿಗೆ ನಾನು ಈಗ ಅಂಬಾಸಡರ್ ಆಗ್ಬೇಕು ಅಂತ ಅನ್ಸಿರುವಂತದ್ದೊಂದು ಬ್ರ್ಯಾಂಡ್ ಇದೆಯಾ ಯಾವ್ದಾದ್ರು? ಆ ತರ ಸುಮಾರು ಬಂದು ಹೋಗಿ ಆಗ್ತಾ ಇರುತ್ತೆ. ಹಂಗಲ್ಲ, ನನಗೆ ನಿಮಗೆ ಮಾಡೆಲ್ ಆಗಿರೋದ್ರಿಂದ ಅಪ್ರೋಚ್ ಮಾಡೋರು ಬೇಕಾದಷ್ಟು ಜನ ಇರ್ತಾರೆ. ಬಟ್ ನಿಮಗೆ ಬೇಸಿಕ್ಲಿ ನಿಮ್ಗೆ ಒಳಗೆ ಆಸೆ ಇರುವಂತಹ ಒಂದು ಬ್ರ್ಯಾಂಡ್, ಇಷ್ಟಪಡುವಂತಹ ಬ್ರ್ಯಾಂಡ್? ಇಷ್ಟಪಡುವಂತ ಬ್ರ್ಯಾಂಡೇ ಆಗ್ಬೇಕಾ? ನೋಡಿ, ಇವಾಗ್ಲೇ ನನ್ನ ತಲೆಗೆ ಅಷ್ಟು ಬೇಗ ಬರ್ತಾ ಇಲ್ಲ ಅಂದ್ರೆ ಬಿಕಾಸ್ ಐ ಡೋಂಟ್ ಥಿಂಕ್ ಅಬೌಟ್ ಇಟ್
ಕಾನ್ಶಿಯಸ್ಲಿ ನನಗದು ತಲೆಲೇ ಇಲ್ಲ ಆ ತರ. ಸ್ಪೋರ್ಟ್ಸ್ ಇರಬಹುದು ಅಥವಾ ಸ್ಪೋರ್ಟ್ಸ್ ವೇರ್ ಡೆಫಿನೆಟ್ಲಿ ಅಥ್ಲೀಜರ್, ಎನಿ ಅಥ್ಲೀಜರ್ ವುಡ್ ಡು, ಬಿಕಾಸ್ ನನ್ಗೆ ಐ ಲೈಕ್ ಕಂಫರ್ಟಬಲ್ ಅಥ್ಲೀಜರ್ ವೇರ್ ವೆನ್ ಐ ಆಮ್ ವರ್ಕಿಂಗ್ ಔಟ್. ನಂಗೆ ಅದು ಒಂಥರ ಏನೋ ಮೂಡಿಗೆ ಬಂದಂಗೆ ಆಗ್ಬಿಡತ್ತೆ ಇವಾಗ. ಪ್ರಾಪರ್ ಅಥ್ಲೀಜರು ಶೂಸ್ ಇರ್ಬೋದು. ನಂಗೆ ಫ್ಲಾಟ್ ಫೀಟ್ ಇದೆ, ಸೊ ಅದಕ್ಕೆ ನಾನ್ ಜನರಲಿ ಸ್ವಲ್ಪ ನಾನು ಹಾಕೋ ಶೂಸ್ ಬೇರೆ ತರ, ಇಲ್ಲಾಂದ್ರೆ ನಂಗೆ ಕಾಲ್ ನೋವು ಬರುತ್ತೆ. ಸೊ ಅದಕ್ಕೆ ಐ ಮೀನ್ ಪ್ರಾಬಬ್ಲಿ ಸಮಥಿಂಗ್ ಲೈಕ್ ದಟ್. ಅದಕ್ಕೆ ಕೇಳಿ. ಗುಡ್ ಪ್ರಾಂಪ್ಟೆಡ್ ಮೀ. ಓಕೆ. ಅಂಡ್ ಇವಾಗ ನಾವ್ ಅನ್ಕೊಂಡಿರ್ತೀವಿ ಏನೋ ಒಂದ್ ಕನ್ಸಿರುತ್ತೆ, ಅದ್ ನನ್ಸಾಗ್ಬೇಕು ಅಂತ ಅನ್ಸಿರುತ್ತೆ. ಇಲ್ಲಿವರೆಗೂ ಆಗದೆ ಇರೋ ಒಂದು ಕನ್ಸು, ನನ್ಸಾಗದೆ ಇರೋಂತ ಒಂದ್ ಕನ್ಸು ನೀವು ಕನ್ಸು ಕಂಡಿದ್ದೀರಾ ಆದ್ರೆ ಆಗಿಲ್ಲ ಅದು? Me being a fighter pilot. That's the only thing. ಅದು ನನ್ನ ಕಡೆಯಿಂದ ಆಗಿದ್ದಲ್ಲ. ಸೊ ಬಟ್ ನೀವು ಪ್ರೈವೇಟ್ ಲೈಸೆನ್ಸ್ ಮಾಡ್ಕೋಬಹುದು. ಬಟ್ ಆ ಫೀಲೇ ಬೇರೆ ಅಲ್ವಾ? ಫೀಲೇ ಬೇರೆ ಅಲ್ವಾ? ಯೂನಿಫಾರ್ಮ್ ಇರ್ಬೋದು, ಆ ವೇ ಆಫ್ ಲೈಫ್ ಇರ್ಬೋದು, ಅಥವಾ ಒಂದು ಪ್ಲೇನ್ ಪ್ರಾಬ್ಲಿ ಗೋಸ್ ಅಂಡ್ ಲೈಕ್ ಮಾರ್ಕ್ 1, 2, 3 ಐ ಡೋಂಟ್ ನೋ ವಾಟ್, ಡಿಪೆಂಡಿಂಗ್ ಆನ್ ಡಿಫರೆಂಟ್ fighter aircraft. It's a different feeling altogether. Correct. ಅದೊಂದೇ. ಸುಳ್ಳು ಹೇಳಿದ್ದೀರಾ ಯಾವಾಗಾದ್ರೂ? ಎಲ್ಲ ವೈಟ್ ಲೈಸ್ ಎವ್ರಿಬಡಿ ಟೆಲ್ಸ್. ಸುಳ್ಳು ಹೇಳ್ದೇ ಇರೋರು ಯಾರು ಇದ್ದಾರಾ? ಅಥವಾ ಸುಳ್ಳು ಹೇಳಿ ಸಿಗಾಕೊಂಡಿರೋರು ಇದ್ದಾರಾ ನಿಮ್ಮ ಹತ್ರ? ಎಸ್, ಸುಳ್ಳು ಹೇಳಿ ಸಿಕ್ಕಾಕೊಂಡಿರೋರು ತುಂಬಾ ಜನ ಇದ್ದಾರೆ. ರೆಡ್ ಹ್ಯಾಂಡ್ ಅಲ್ಲಿ. ವೈಟ್ ಲೈಸ್ ಸಣ್ಣ ಪುಟ್ಟದಂದ್ರೆ ಹೆಂಗಂದ್ರೆ ಓಕೆ ಎಲ್ಲೋ ಒಂದು 15 ನಿಮಿಷ ಎಲ್ಲೋ ಹೋಗಕ್ ಮನ್ಸಿಲ್ವಾ, ದೆನ್ ಐ ಹ್ಯಾವ್ ಟು ಲೈಕ್ ಓಕೆ ಇಲ್ಲ ಆಗಲ್ಲ ಅಷ್ಟೇ ಕಷ್ಟ, ಏನು ಆ ತರ ಅಷ್ಟೇ. ನಥಿಂಗ್ ದಟ್ಸ್ ಲೈಕ್ ಬೌಂಡ್ರಿ ಮುರಿದು ಇನ್ನೊಬ್ರಿಗೆ ತೊಂದ್ರೆ ಆಗಿ ಆ ತರ ಸುಳ್ಳಿಲ್ಲ, ನೆವರ್. ನಿಮ್ಗೂ ಯಾರು ಹೇಳಿಲ್ಲ, ನೀವು ನನಗೆ ಹೇಳಿದ್ದಾರೆ, ನಾನು ಯಾರಿಗೂ ಹೇಳಲಿಲ್ಲ. ಈ ಫನ್ನಿ ಮೂಮೆಂಟ್ ಯಾವ್ದಾದ್ರು ಇದ್ರೆ ಹೇಳ್ಬೋದಾ? ಫನ್ನಿ ಸುಳ್ಳು ಹೇಳಿ ಸಿಗಾಕೊಂಡಿರೋರನ್ನ? ಅಯ್ಯೋ ಐ ಕಾಂಟ್, ಟೂ ಪರ್ಸನಲ್. ಹೌದಾ? ಅವ್ರದ್ದು ಹೆಸರು ಅವ್ರು ಯಾರು ಅಂತ ನಮಗ್ ಗೊತ್ತಾಗಲ್ಲ. ಇವನ್ ಮ್ಯಾಟರ್ಸ್ ಪರ್ಸನಲ್. ಬಟ್ ಇದಾರೆ, ಅದ್ರಲ್ಲೂ ಒಂದ್ ಮಜಾ ಬರುತ್ತೆ. ವೆನ್ ಯು ನೋ ದ ಟ್ರೂತ್, ಎದುರುಗಡೆ ಅವ್ರು ಬ್ಲೇಟೆಂಟ್ಲಿ ಸುಳ್ಳು ಹೇಳ್ಬೇಕಾದ್ರೆ ಏನೋ ಒಂಥರ ಇಟ್ಸ್ ಫನಿ. ಇಲ್ಲ, ಐ ಟೇಕ್ ಇಟ್ ಇನ್ ಅ ವೆರಿ, ಅನ್ಲೆಸ್ ನನಗೆ ತುಂಬಾ ಹರ್ಟ್ ಆಗುತ್ತೆ ಅನ್ನೋ ಮಟ್ಟಿಗೆ ಬರೋದ ಮುಂಚೆ ನಾನು ಅದನ್ನ ತರನೇ ಟ್ರೀಟ್ ಮಾಡ್ತೀನಿ. ಅಯ್ಯೋ ಏನೋ ಹ್ಯೂಮನ್ ಫ್ಲಾ, ಏನ್ ಮಾಡೋದು. ಇಷ್ಟು ಒಳ್ಳೆ ಹುಡುಗಿನ ನೀವು? ಇಲ್ಲ, ಇಟ್ಸ್ ಲೈಕ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ರೆ ನನಗೆ ಎನರ್ಜಿ ವೇಸ್ಟ್. ಸಿಟ್ಟು ಬರುತ್ತೆ. ಐ ಆಮ್ ನಾಟ್ ಅ ಶಾರ್ಟ್ ಟೆಂಪರ್ಡ್ ಪರ್ಸನ್. ಬಂದ್ರೆ ಬೇಗ ಹೋಗಲ್ಲ. ಸೊ ಬರಲ್ಲ, ಬಂದ್ರೆ ಬ್ರೈಟ್ ಜಾಸ್ತಿ. ಬಂದ್ರೆ ದೆನ್ ಇಲ್ ಟೇಕ್ ಅ ವೈಲ್ ಟು ಕಾಮ್ ಡೌನ್. ಸಿಟ್ಟು ಬರಲ್ಲ ಜಾಸ್ತಿ. ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಬಟ್ ಇವಾಗ ಫೈನ್, ಸುಳ್ಳು ಹೇಳಲ್ಲ, ಅಥವಾ ಸುಳ್ಳು ಹೇಳಿದ್ರು ಅದು ತಲೆ ಹೋಗಂತ ಸುಳ್ಳಲ್ಲ, ಸಿಟ್ಟು ಬರಲ್ಲ, ಇವೆಲ್ಲ ಬರುತ್ತೆ ಬಟ್ ಲೇಟ್ ಆಗಿ ಬರುತ್ತೆ, ಜಾಸ್ತಿ ಬರಲ್ಲ. ಆರೋಗ್ಯಕರವಾಗಿರೋ ಲಕ್ಷಣಗಳು ತುಂಬಾ ಇದೆ. ಅಂದ್ರೆ ಮಾನಸಿಕವಾಗಿ ನೀವು ತುಂಬಾ ಆರೋಗ್ಯವಂತರು ಅಂತ ಅನಿಸ್ತಾ ಇದೆ ನನಗೇನೋ. ತುಂಬಾ ಕಷ್ಟ. ಬಹಳ ಇಂಪಾರ್ಟೆಂಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ಯಾನಿಟಿ ಅನ್ನೋದಿದೆಯಲ್ಲ, ಓವರ್ ದ ಇಯರ್ಸ್ ಆಬ್ವಿಯಸ್ಲಿ ನಾನು ಸಂತ್ ಅಂತ ಹೇಳ್ತಾ ಇಲ್ಲ. ಅಂಡ್ ಮನುಷ್ಯ ಎಲ್ಲಾ ಇಮೋಷನ್ಸ್ ಅನ್ನು ಎಕ್ಸ್ಪ್ರೆಸ್ ಮಾಡ್ಲೇಬೇಕು. ಒಳಗೆ ಬಾಟಲ್ ಅಪ್ ಆಗ್ತಾ ಹೋದ್ರೆ ಅದು ಅವರಿಗೆ ತೊಂದರೆ ಆಗತ್ತೆ. ಮಾಡೋದ್ರಲ್ಲಿ ತಪ್ಪಿಲ್ಲ. ಹ್ಯೂಮನ್ ಆಗಿ ಹುಟ್ಟಿದೀವಿ ಅಂದ್ರೆ ಆಬ್ವಿಯಸ್ಲಿ ಇಮೋಷನ್ಸ್ ಬಂದೇ ಬರುತ್ತೆ ನಮ್ಮೆಲ್ಲರಲ್ಲಿ ಕೂಡ. ಸಿಟ್ಟು, ಪ್ರೀತಿ, ಅಸೂಯೆ ಎಲ್ಲ ಬರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಹೆಂಗಂದ್ರೆ ಅದನ್ನ ನೀವು ಕಂಟ್ರೋಲ್ ಮಾಡ್ಬೇಕು, ಅದನ್ನ ನಿಮ್ಮನ್ನ ಕಂಟ್ರೋಲ್ ಮಾಡಕ್ ಬಿಡಬಾರ್ದು. ಸೊ ಅದನ್ನ ಒಂದು ಕಲಿಬೇಕು, ಇಲ್ಲ ಜೀವನ ನಿಮ್ಗೆ ಕಳ್ಸುತ್ತೆ. ಐ ಥಿಂಕ್ ಫಸ್ಟ್ ಒನ್ ಇಸ್ ಬೆಟರ್, ನೀವೇ ಕಲ್ತ್ಕೊಂಡ್ಬಂದ್ರೆ. ಇಷ್ಟು ಚಂದದ ಹುಡುಗಿಗೆ ಯಾರು ಪ್ರಪೋಸ್ ಮಾಡಿಲ್ವಾ ಇಲ್ಲಿವರೆಗೂ? ಅಥವಾ ಯಾವ್ದಾದ್ರು ಒಂದ್ ಇನ್ಸಿಡೆಂಟ್ ನಮ್ಗೆ ಹೇಳ್ಬಹುದಾ? ಅಲ್ಲ, ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅಲ್ಲ, ನಾಟ್ ಇನ್ ಸ್ಕೂಲ್ ಅಂಡ್ ಕಾಲೇಜಸ್. ತುಂಬಾ ಒಂದು ಚೂರ್ ಪುರ್ಸತ್ತಿಲ್ಲ. ನೋಡಿದ್ವಲ್ಲ ನಾವು NCC ಅಂತೆ ಅದಂತೆ ಇದಂತೆ. ಆಮೇಲೆ ಪೀಪಲ್ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನೆನ್ಸ್ಕೊಬೋದಾ? ಈ ತರ ಒಂದು ಮುಜುಗರದ್ದು ಪ್ರಪೋಸಲ್ ಬಂದಿತ್ತು ಅಥವಾ? ಮುಜುಗರ ಐ ಥಿಂಕ್ ನಂಗೆ DMs ಅಲ್ಲಿ ಬರ್ತಾ ಇರತ್ತೆ ಅನ್ಸುತ್ತೆ. ವೆನ್ ಸಂಡೇಸ್ ಐ ಓಪನ್ ಫ್ರಮ್ ಪೀಪಲ್, ಇಟ್ ವಾಸ್ ಲೈಕ್ ಸರ್ಟನ್ ಥಿಂಗ್ಸ್ ಆರ್ ವೆರಿ ಫನಿ ಅಷ್ಟೇ. ನಾನ್ ಹಂಗೆ ನೋಡಿ ಒಂದ್ಸತಿ ಪ್ಲೇಸ್ ಅಂತ ಬಂದ್ಬಿಟ್ಟಿರತ್ತೆ. ಆಯ್ತು, ಅಲ್ಲಿ ವಾಯ್ಸ್ ನೋಟ್ ಇರುತ್ತೆ. ಹೌದಾ, ಓಕೆ ಓಕೆ ಓಕೆ, ಅಲ್ಲಿಗೆ ಬಿಡ್ತೀನಿ ಅದನ್ನ. ಓಕೆ, ಈ ತರದ್ ಸುಮಾರು ಜನದ್ದು ಇರುತ್ತೆ. ಪರ್ಸನಲ್ ಆಗಿ ಆಶಾ ಭಟ್ ಅವ್ರಿಗೆ ಒಂದ್ ಡ್ರೀಮ್ ಬಾಯ್ ಅಂತಂದ್ರೆ, ಅಥವಾ ನೆಕ್ಸ್ಟ್ ನಮ್ ಒಂದ್ ಲೈಫ್ ಪಾರ್ಟ್ನರ್ ಹಿಂಗಿರ್ಬೇಕು ಅಂತ ಅನ್ಸಿದ್ರೆ ಏನ್ ಕ್ವಾಲಿಟೀಸ್ ಇರ್ಬೇಕು?
ಐ ಮೀನ್ ಡೆಫಿನೆಟ್ಲಿ ಕೈಂಡ್ ಇರಬೇಕು. ಕೈಂಡ್ನೆಸ್ ಇಸ್ ಸಮಥಿಂಗ್ ನಾನು ತುಂಬಾ ಬೆಲೆ ಕೊಡುವಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್. ಹಾಗೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೈಂಡ್ ಹ್ಯೂಮನ್ ಬೀಯಿಂಗ್, ಇಂಡಿಪೆಂಡೆಂಟ್ ಫಾರ್ ಶೋರ್. If you are kind to me, I am kind to you. ಅದು ಅವ್ರ ಕೆಲಸ ಅವ್ರು ಮಾಡ್ಕೊಂಡು ನಿಯತ್ತಿಂದ ದುಡ್ಕೊಂಡು ಚೆನ್ನಾಗಿರ್ಬೇಕು. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ಅಷ್ಟೇ ಬೇಡಿಕೆ ಇರೋದು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಇಟ್ಸ್ ನಾನ್ ನೆಗೋಷಿಯಬಲ್. ಇದೆರಡು ಇಲ್ಲ ಅಂದ್ರೆ ದೆನ್ ಐ ವಿಲ್ ನಾಟ್ ಪೇ. ಏನಿದ್ರು ವೇಸ್ಟ್. ಇದೆರಡು ಇರಲೇಬೇಕು, ನಾನ್ ನೆಗೋಷಿಯಬಲ್. ಸೋ ಸ್ವೀಟ್. ನಿಮ್ಮೆಲ್ಲ ಆಸೆಗಳು ಇರಲಿ ಆ್ಯಂಡ್ ಗುಡ್ ಪ್ರಾಜೆಕ್ಟ್ಸ್ ನಿಮಗೆ ಸಿಗಲಿ. ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ನಾನೇ ಅಪ್ಲಿಕೇಶನ್ ಹಾಕಿದ್ದೀನಿ ಇಲ್ಲಿಂದ. ಇಷ್ಟು ಒಳ್ಳೆ ವಾಯ್ಸ್ನ ದಯವಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಬಳಸ್ಕೊಳ್ಳಿ. ಆಕ್ಟ್ರೆಸ್ ಅಷ್ಟೇ ಅಲ್ಲ, ಗಾಯಕಿ ಕೂಡ. ಥ್ಯಾಂಕ್ ಯು. ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವಿಸ್ತಾರ ನ್ಯೂಸ್ ವೀಕ್ಷಕರೇ, ಎಲ್ರಿಗೂ ಫಸ್ಟ್ ಆಫ್ ಆಲ್ ನಮ್ಮ ಶೋ ನೋಡಿ ಹೋಪ್ಫುಲಿ ನೀವೆಲ್ಲರೂ ಕೂಡ ಎಂಜಾಯ್ ಮಾಡ್ತೀರಾ. ಆಮೇಲೆ ಎಲ್ಲರೂ ಸದಾ ಖುಷಿಯಲ್ಲಿರಿ, ನಗ್ನಗ್ತಾ ಇರಿ, ಆ್ಯಂಡ್ ಮೇ ಗಾಡ್ ಬ್ಲೆಸ್ ಆಲ್ ಆಫ್ ಯು. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇಷ್ಟೊತ್ತು ಬ್ಯೂಟಿಫುಲ್ ಶೋ ಇದು. ನನಗೆ ಇದು ಸಿಂಗಿಂಗ್ ಶೋ ಅನ್ನಿಸ್ತು. ಆ್ಯಂಡ್ ತುಂಬ ನಮಗೆ ಮೆಚ್ಯೂರಿಟಿ ಇರುವಂತಹ ಒಂದು ಬ್ಯೂಟಿಫುಲ್ ಸ್ಟೈಲ್ ಐಕಾನ್ ಜೊತೆ ಮಾತಾಡಿದೆ ಅಂತ ಅನ್ನಿಸ್ತು. ಆ್ಯಂಡ್ ನನ್ನ ಪ್ರಕಾರ ನಮ್ಮ ಯೂತ್ಸ್ಗೆ ಬೇಕಾಗಿರುವಂಥದ್ದು ಇಂಥ ರೋಲ್ ಮಾಡೆಲ್ಸ್. ದಯವಿಟ್ಟು ಇಂಥವ್ರನ್ನ ಫಾಲೋ ಮಾಡಬೇಕು ನಾವು. ಹಿಂಗೆ ಫಾಲೋ ಮಾಡೋದ್ರಿಂದ ನಮ್ಮಲ್ಲೂ ತುಂಬ ಬದಲಾವಣೆಗಳಾಗುತ್ತೆ. ನಾವು ಎಷ್ಟು ಬದಲಾಗಬೇಕು ಅಂತ ಅನ್ಕೊಂತೀವಲ್ಲ, ಅದೇ ಫಸ್ಟ್ ಬದಲಾವಣೆ. ಬಟ್ ನಾನು ಇವತ್ತು ನನ್ನ ಶೋ ಏನೋ ಒಂಥರ ನನಗೆ ಖುಷಿ ಅನಿಸಿದೆ. ಅಂದರೆ ಅಷ್ಟು ಆಯಾಮಗಳಲ್ಲಿ ನಾವು ಮಾತಾಡಿದ್ವಿ ಅಂತ ನಂಗೆ ಅನಿಸಿದೆ. ನಿಮಗೂ ಹಾಗೆ ಅನಿಸಿರ್ಬೋದಲ್ಲ? ಹಂಗೆ ಅನಿಸಿರುತ್ತೆ ಅಂತ ಭಾವಿಸಿ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇಂಥದ್ದೇ ಇಂಟರ್ವ್ಯೂನಲ್ಲಿ. ಅಲ್ಲಿವರೆಗೂ ಏನು ಮಾಡ್ತೀರಾ? ನೀವು ನನ್ನ ಮಿಸ್ ಮಾಡ್ಕೋತೀರಾ, ಹಂಗೆ ಬ್ಲೆಸ್ ಮಾಡ್ತೀರಾ. ಟೇಕ್ ಕೇರ್. ನೋಡ್ತಾ ಇರಿ ವಿಸ್ತಾರ ನ್ಯೂಸ್ನ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.